ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಒಂದು ಚಾನಲಲ್ಲಿ ಆಧ್ಯಾತ್ಮಿಕ ಸಂಬಂಧಿಸಿದಂಥ ವಿಡಿಯೋಗಳು ಹೆಚ್ಚಿನದಾಗಿ ಬರುತ್ತೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮಲ್ಲಿ ಹಲವಾರು ಜನರು ತಮ್ಮ ಸ್ನೇಹಿತರಿಗೋ ಇಲ್ಲ ಸಂಬಂಧಿಕರಿಗೋ ಇಲ್ಲ ಗುರುತು ಪರಿಚಯದರಿಗೋ ಸಾಲ ಕೊಟ್ಟಿರ್ತೀವಿ. ಅವ್ರು ನಮಗೆ ಅದನ್ನು ವಾಪಸ್ ಕೊಡ್ದೇನೆ ಸತಾಯಿಸ್ತಾ ಇರ್ತಾರೆ. ಇಲ್ಲ ಅಂದರೆ ಕೆಲವೊಮ್ಮೆ ನಾವು ದುಡ್ಡನ್ನ ಅಥವಾ ಬಂಗಾರನ ಎಲ್ಲೋ ಕಳ್ಕೊಂಡಿರ್ತೀವಿ. ಅಂಥ ಸಂದರ್ಭದಲ್ಲಿ ರಾಯರನ್ನ ನಂಬಿಟ್ಟು ಈ ಒಂದು ವ್ರತವನ್ನ ಮಾಡಿ ನೋಡಿ. ನಿಮ್ಮ ದುಡ್ಡಾಗಲಿ ಬಂಗಾರ ಆಗಲಿ ಅದು ಹಿಂತಿರುಗತ್ತೆ 21 ದಿನಗಳಲ್ಲಿ. ರಾಯರ ಮೇಲೆ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಈ ವ್ರತನ ನೀವು ಪಾಲಿಸಬೇಕಾಗತ್ತೆ. ಇನ್ನು ಈ ವ್ರತವನ್ನು ಮಾಡಲು ರಾಯರ ಮೂರ್ತಿ ಇಲ್ಲದೆ ಇದ್ರೂ ನಡೆಯುತ್ತೆ. ನಿಮ್ಮ ಮನೇಲಿ ರಾಯರ ಫೋಟೋ ಇದ್ರೆ ರಾಯರ ಫೋಟೋ, ಹಾಗೆ ಗಂಧ ಬೇಕಾಗತ್ತೆ. ಇನ್ನು ತುಳಸಿ ಎಲೆ, ನಿಮ್ಮ ಹತ್ರ ಹೂವನ್ನ ತಂದು ಪೂಜೆ ಮಾಡೋಕ್ಕಾಗುತ್ತೆ ಅನ್ನೋರು ಹೂವನ್ನ ತಂದು ಮುಡಿಸ್ಬೋದು. ಇಲ್ಲ ನಮ್ಗೆ ಅದನ್ನು ತಗೊಳಕ್ಕಾಗಲ್ಲ, ಅಷ್ಟು ಕಷ್ಟ ಇದೆ ಅನ್ನೋರು ರಾಯರಿಗೆ ಶ್ರೇಷ್ಠವಾದದ್ದು ತುಳಸಿ ಎಲೆ. ನೀವು ರಾಯರಿಗೆ ತುಳಸಿ ಮಾಲೆ ಅಥವಾ ತುಳಸಿ ಎಲೆನೇ ಮುಡಿಸ್ಬೋದು. ಇನ್ನು ಈ ವ್ರತನ ನೀವು ಗುರುವಾರ ದಿನ ಬೆಳಗ್ಗೆ ಶುರು ಮಾಡಬೇಕಾಗತ್ತೆ. ಗುರುವಾರ ಏನು ಶುರು ಮಾಡ್ತಿರೋ ವ್ರತ ಅದ್ರ ಹಿಂದಿನ ದಿನ ಬುಧವಾರ ನಿಮ್ಮನೆ ಸಮೀಪದಲ್ಲೇ ರಾಯರ ಮಠ ಅಥವಾ ದೇವಸ್ಥಾನಕ್ಕಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು 2 ಕಾಯಿ 2 ಎಳ್ನೀರು ಹಾಗೆ 1 kg ಅಕ್ಕಿಯನ್ನು ನೀವು ಕೊಟ್ಟು ಬರಬೇಕಾಗತ್ತೆ. ಈ ಎಳ್ನೀರು ಅಕ್ಕಿ ಮತ್ತೆ ತೆಂಗಿನಕಾಯಿ ಯಾಕೆ ಕೊಡಬೇಕು ಅಂತ ಅಂದರೆ, ಅಕ್ಕಿಯನ್ನ ನಾವು ದಾರಿದ್ರ್ಯ ನಾಶ ಅಂತ ಕರಿತೀವಿ. ಈ ವ್ರತವನ್ನು ಶುರು ಮಾಡಬೇಕಿದ್ರೆ ಮುಂಚೆ ನಮ್ಮಲ್ಲಿ ಏನೇ ದಾರಿದ್ರ್ಯ ಅನ್ನೋದಿದೆಯೋ ಅದು ಫಸ್ಟು ತೊಲಗಲಿ ಅಪ್ಪ ಅಂತ ಹೇಳಿ ನಾವು ಅಕ್ಕಿಯನ್ನ ದಾನ ಮಾಡಬೇಕಾಗತ್ತೆ. ಇನ್ನು ತೆಂಗಿನಕಾಯಿ ಅಂತ ಏನಕ್ಕೆ ಅಂತ ಅಂದರೆ ಕಾರ್ಯಸಿದ್ಧಿಗಾಗಿ ಅಂತ ಹೇಳ್ತಾರೆ. ಕಾರ್ಯಸಿದ್ಧಿಗಾಗಿ ಅಂದರೆ ನಾವು ಏನು ಸಂಕಲ್ಪ ಮಾಡಿ ಶುರು ಮಾಡ್ತೀವಿ ವ್ರತವನ್ನು ಅದು ಕಾರ್ಯಸಿದ್ಧಿ ಆಗಲಿ ಅಂತ ಹೇಳಿ ನಾವು ಈ ಕಾಯನ್ನು ಕೊಡ್ತೀವಿ. ಇನ್ನು ಎಳನೀರನ್ನು ರಾಯರ ಅಭಿಷೇಕಕ್ಕಾಗಿ ಕೊಡಬೇಕಾಗತ್ತೆ. ನೀವು ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಏನು ಹೋಗ್ತೀರಾ ಅಲ್ಲಿನ ಅರ್ಚಕರಿಗೆ ನೀವು ನನಗೆ ದುಡ್ಡಿನ ವಿಷಯದಲ್ಲಿ ಮೋಸ ಆಗಿದೆ, ಸಾಲ ತಗೊಂಡವರು ಹಿಂದೆ ಕೊಡ್ತಾ ಇಲ್ಲ, ಹಾಗಾಗಿ ನಾನೊಂದು ಸಂಕಲ್ಪ ಮಾಡ್ತಾ ಇದ್ದೀನಿ, ಈ ಅಕ್ಕಿನ ನೀವು ನೈವೇದ್ಯಕ್ಕೆ ಬಳಸ್ಕೊಳ್ಳಿ, ಅಕ್ಕಿ ಮತ್ತೆ ಕಾಯನ್ನ, ಮತ್ತೆ ಈ ಎಳನೀರನ್ನ ಗುರುವಾರದ ಬೆಳಗ್ಗೆ ರಾಯರಿಗೆ ಅಭಿಷೇಕಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿ ಬಂದ್ರೆ ಅವ್ರು ಅದನ್ನ ಖಂಡಿತವಾಗೂ ಉಪಯೋಗಿಸ್ಕೊಂತಾರೆ. ಹಾಗೆ ನೀವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಬಿಟ್ಟು 21 ಸಾರಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ನೀವು ರಾಯರ ಸ್ತೋತ್ರವನ್ನು ಪಠಿಸಿ ನೀವು ಪ್ರದಕ್ಷಿಣೆ ಹಾಕಿ ಮನೆಗೆ ಬರಬೇಕಾಗತ್ತೆ. ಇನ್ನು ಗುರುವಾರ ದಿನ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ 4ರಿಂದ 5 ಗಂಟೆಯ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಮನೆಯನ್ನ ಶುಚಿಗೊಳಿಸ್ಬೇಕಾಗತ್ತೆ. ಶುಚಿಗೊಳಿಸಾದ್ಮೇಲೆ ನೀವು ಒಂದು ಮಣೆಯನ್ನ ಇಟ್ಟು ಮಣೆಯ ಮೇಲೆ ರಂಗೋಲಿಯ ಹಾಕಿ ನಿಮ್ಮ ಮನೇಲಿ ರಾಯರ ವಿಗ್ರಹ ಇದೆಯೋ ಅಥವಾ ರಾಯರ ಫೋಟೋ ಇದೆಯೋ ಯಾವ್ದಾದ್ರೂ ನಡೆಯುತ್ತೆ. ಅದು ರಾಯರ ಫೋಟೋವನ್ನ ಮಣೆಯ ಮೇಲಿಟ್ಟು ಗಂಧ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿದ್ರು ನಡೆಯುತ್ತೆ ಅಥವಾ ತುಳಸಿ ಹಾರದಿಂದ ಅಲಂಕಾರ ಮಾಡಿದ್ರು ನಡೆಯುತ್ತೆ. ಶ್ರದ್ಧೆಯಿಂದ ಮತ್ತು ರಾಯರ ಮೇಲೆ ನಂಬಿಕೆ ಇಟ್ಟು 108 ಸಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನೀವು ಶ್ರೀ ರಾಘವೇಂದ್ರ ಸ್ವಾಮಿಯವ್ರನ್ನ ಸ್ಮರಿಸಬೇಕಾಗತ್ತೆ. ಅದಾದ ನಂತರ ರಾಯರಿಗೆ 2 ತುಪ್ಪದ ದೀಪ, ಬಲಗಡೆ 1 ಎಡಗಡೆ 1, 2 ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೇದಾಗತ್ತೆ. ನಿಮ್ಮ ಹತ್ರ ತುಪ್ಪದ ದೀಪ ಹಚ್ಚಕ್ಕಾಗಿಲ್ಲ ಅಂದ್ರೆ ನಡೆಯುತ್ತೆ, ಮನೆಯಲ್ಲಿ ದೀಪದ ಎಣ್ಣೆ ಯಾವ್ದಿದೆಯೋ ಅದನ್ನ ಹಚ್ಬಿಟ್ಟು ನೀವು ರಾಯರಿಗೆ ಸಂಕಲ್ಪ ಮಾಡ್ಬೇಕಾಗತ್ತೆ. ನಿಮ್ಗೆ ಯಾರಿಂದ ಮೋಸ ಆಗಿದೆ ಅವ್ರ ಹೆಸರು ಹೇಳ್ಬಿಟ್ಟು, ರಾಯರೇ ನನಗೆ ಇಂಥವ್ರು ದುಡ್ಡು ತಗೊಂಡು ನನಗೆ ವಾಪಸ್ ಕೊಡ್ತಾ ಇಲ್ಲ, ರಾಯರೇ ನೀವೇ ಕಾಪಾಡಬೇಕು, ನಾನೇ ಸಾಲದಲ್ಲಿದ್ದೀನಿ, ನನಗೆ ಅವರು ವಾಪಸ್ ಕೊಡ್ತಾ ಇಲ್ಲ, ನೀವೇ ಕಾಪಾಡಬೇಕು ರಾಯರ ಅಂತ ಹೇಳಬೇಕು. ಅಥವಾ ದುಡ್ಡೇನಾದ್ರೂ ಕಳ್ಕೊಂಡಿದ್ರೆ ರಾಯರೇ ನನ್ನ ದುಡ್ಡು ಕಳ್ದೋಗಿದೆ, ನೀವೇ ಅದನ್ನ ಹಿಂತಿರುಗಿಸ್ಬೇಕು, ನಾನೇ ಸಾಲದಲ್ಲಿದ್ದೀನಿ ರಾಯರೇ, ನೀವೇ ದಿಕ್ಕು, ನನಗೆ ನೀವೇ ಕಾಪಾಡಬೇಕು ರಾಯರೇ ಅಂತ ಹೇಳಿ ಭಕ್ತಿಯಿಂದ ರಾಯರನ್ನ ಕೇಳ್ಕೊಳ್ಳಿ. ಈ ರೀತಿ ಪೂಜೆನ ನೀವು 3 ದಿನ ಮಾಡಬೇಕಾಗತ್ತೆ ಸ್ನೇಹಿತರೆ. 3ನೇ ದಿನ ರಾಯರಿಗೆ ನೀವು ಹಾಲು ತುಪ್ಪ ಸಕ್ಕರೆ ಯಾವುದಾದ್ರೂ ಉಪಯೋಗಿಸಿ ರಾಯರಿಗೆ ನೈವೇದ್ಯವನ್ನು ಮಾಡಿ ರಾಯರಿಗೆ ನೈವೇದ್ಯ ಇಡಬೇಕಾಗತ್ತೆ. ಉಳಿದಂಥ ನೈವೇದ್ಯ ಏನಿದೆ ನೀವು ಹಸುವಿಗೆ ಕೊಡಬೇಕಾಗತ್ತೆ ಅಥವಾ ಯಾರಾದರೂ ದಲಿತರು ಬಡವರು ಯಾರಿರ್ತಾರೆ ಅವ್ರಿಗೆ ಕೊಟ್ಟರು ನಡೆಯುತ್ತೆ. ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ದುಡ್ಡು 21 ದಿನಗಳಲ್ಲಿ ಹಿಂತಿರುಗುತ್ತೆ. ರಾಯರ ಮೇಲೆ
ನಂಬಿಕೆ ಇಡಿ. ರಾಯನ ನಂಬಿಕೆ ಇಟ್ರೆ ನಿಮ್ಮ ದುಡ್ಡು ಖಂಡಿತವಾಗ್ಲೂ ಹಿಂತಿರುಗುತ್ತೆ. ಎಷ್ಟೋ ಜನರು ಈ ತರ ದುಡ್ಡು ಕಳ್ಕೊಂಡವರು ಅಥವಾ ಸಾಲವನ್ನು ತಗೊಂಡವ್ರು ಯಾರಿರ್ತಾರೆ ಅವರು ತಂದ್ಕೊಟ್ಟಿದ್ದಾರೆ. ಇನ್ನು ಈ ವ್ರತ ಮಾಡ್ಬೇಕಾದ್ರೆ ನಾವ್ ಏನ್ ಪಾಲಿಸ್ಬೇಕು ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತ ಯಾವ ಪದಾರ್ಥವನ್ನು ನಾವು ತಿನ್ನೋ ಹಾಗಿಲ್ಲ. ಹಾಗೆ ಉಗುರು ಮತ್ತೆ ಕೂದಲನ್ನ ತೆಗ್ಸೋ ಹಾಗಿಲ್ಲ. ಇನ್ನು ಬ್ರಹ್ಮಚಾರ್ಯನ ಪಾಲನೆ ಮಾಡ್ಬೇಕಾಗತ್ತೆ. ಆಮೇಲೆ ನಾವು ಬೇರೆಯವರ ಎಂಜಲನ್ನ ತಿನ್ನಬಾರ್ದು. ಇನ್ನು ಬೇರೆಯವರ ಮನೆಯಲ್ಲಿ ಊಟ ಮಾಡಬಾರ್ದು ಸ್ನೇಹಿತರೆ. ನಿಷ್ಠೆಯಿಂದ ಈ ವ್ರತವನ್ನ ಪೂರ್ಣಗೊಳಿಸಿ, ನಿಮ್ಮ ದುಡ್ಡು ಹಿಂತಿರುಗುತ್ತೆ.